ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಟ್ ಆಕ್ನಿ, ಬ್ಯಾಕ್ ಆಕ್ನಿ ಮತ್ತೆ ಡಾರ್ಕ್ ಇನ್ನರ್ ಏನಾದ್ರು ಇತ್ತು ನಿಮಗೆ ಅಂತ ಹೇಳಿದ್ರೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂದು ಸೊಲ್ಯೂಷನ್ ಸಿಗ್ಬೋದು. ಸೊ ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡುವಂತ ಒಂದಷ್ಟು ಕ್ರೀಮ್ಸ್ ಗಳನ್ನ ನಾನು ಇವತ್ತು ತೋರಿಸ್ತಿದ್ದೀನಿ. ಸೊ ಅದನ್ನ ಹೇಗೆ ಯೂಸ್ ಮಾಡಬೇಕು, ಎಷ್ಟು ಪ್ರೈಸ್ ಆಗುತ್ತೆ, ಸೊ ಎಲ್ಲದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಾಚ್ ಮಾಡಿ, ಓಕೆನಾ. ಫ್ರೆಂಡ್ಸ್, ಕ್ರೀಮ್ಸ್ ಗಳನ್ನ ತೋರ್ಸೋಕ್ಕಿಂತ ಮುಂಚೆ ಇದಷ್ಟು ಪ್ರಾಬ್ಲಮ್ಸ್ ಗಳು ಹೇಗೆ ಬರುತ್ತೆ ಅಂತ ಹೇಳಿ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಬಿಕಾಸ್ ನಾವು ರೂಟ್ಸ್ ನಾವು ಫೈಂಡ್ ಔಟ್ ಮಾಡ್ಕೊಳ್ದೆ ಜಸ್ಟ್ ನಾವು ಕ್ರೀಮ್ಸ್ ಗಳನ್ನ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಗೆ ಏನು ಯೂಸ್ ಆಗೋದಿಲ್ಲ, ಓಕೆನಾ. ಸೊ ಕ್ರೀಮ್ ಹಚ್ಚಿದಾಗ ಹೋಗುತ್ತೆ ಮತ್ತೆ ಗೇನ್ ಬರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ನಾವು ರೂಟ್ ನ ಫೈಂಡ್ ಔಟ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಈಗ ಮೊದಲನೇದಾಗಿ ಬಟ್ ಆಕ್ನಿ ಅಂತ ಹೇಳ್ತೀವಲ್ಲ, ಸೊ ಬಟ್ ಮೊಡವೆಗಳು. ಸೊ ಇದು ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಇದನ್ನ ಯೂಶಲ್ ಆಗಿ ಮೆಡಿಕಲ್ ವರ್ಡ್ ಅಲ್ಲಿ ಕರೆಯುವಂತದ್ದು ಫೋಲಿಕ್ಯುಲೈಟಿಸ್ ಅಂತ ಹೇಳಿ ಕರೀತಾರೆ. ಸೊ ಆ ಏರಿಯಾದಲ್ಲಿ ನಿಮ್ಗೆ ಏನಾದ್ರು ಸ್ಮಾಲ್ ಹೇರ್ಸ್ ಎಲ್ಲ ಇರುತ್ತೆ ನೋಡಿ. ಸೊ ಆ ಹೇರ್ಸ್ ಏನಾದ್ರು ಬ್ರೇಕ್ಔಟ್ ಆಗಿ ಅಥವಾ ಬರ್ನಿಂಗ್ ಆದಾಗ ಈ ಒಂದು ಬಟ್ ಆಕ್ನಿ ಅನ್ನೋದು ಬರುತ್ತೆ. ಅಂಡ್ ಆಲ್ಸೋ ನಾವು ಟೈಟ್ ಕ್ಲಾತ್ಸ್ ಗಳನ್ನ ವೇರ್ ಮಾಡಿದಾಗ, ಅಂದ್ರೆ ಜೀನ್ಸ್ ಗಳನ್ನ ವೇರ್ ಮಾಡಿದಾಗ, ಮತ್ತೆ ಏನಾದ್ರು ಇನ್ನರ್ ವೇರ್ ಏನಾದ್ರು ವೆಟ್ ಆದಾಗ, ಸೊ ಮತ್ತೆ ಕಾಟನ್ ಡ್ರೆಸ್ ಗಳನ್ನ ನಾವು ಯೂಸ್ ಮಾಡದೇ ಇದ್ದಾಗ, ಮತ್ತೆ ಒಂದೇ ಪ್ಲೇಸ್ ಅಲ್ಲಿ ಕಂಟಿನ್ಯೂಸ್ ಆಗಿ, ಇವಾಗ ಅರೌಂಡ್ ನೀವೇನಾದ್ರು ಒಂದು ಪ್ಲೇಸಿಗೆ ಹೋಗಿದ್ದೀರಾ ಅಂತ ಹೇಳಿದ್ರೆ, ಸೊ 1 hour 2 hours 3 hours ಕಂಟಿನ್ಯೂಸ್ ಆಗಿ ಒಂದೇ ಪ್ಲೇಸ್ ಅಲ್ಲಿ ನೀವು ಕೂತ್ಕೊಂಡಿದ್ದಾಗ ಈ ರೀತಿ ಪ್ರಾಬ್ಲಮ್ಸ್ ಗಳು, ಈ ಬಟ್ ಮೊಡವೆಗಳು ಬರುತ್ತೆ, ಓಕೆನಾ. ಅಂಡ್ ಸೆಕೆಂಡ್ ಬಂದ್ಬಿಟ್ಟು ಬ್ಯಾಕ್ ಆಕ್ನಿ, ಅಂದ್ರೆ ನಿಮ್ಮ ಬೆನ್ ಹಿಂದ್ಗಡೆ ಬರುವಂತ ಮೊಡವೆಗಳು. ಸೊ ಇದು ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ನೀವೇನಾದ್ರೂ ಜಾಸ್ತಿ ಕೆಮಿಕಲ್ ರಿಲೇಟೆಡ್ ಇರುವಂತಹ ಕ್ರೀಮ್ಸ್ ಗಳನ್ನ ಯೂಸ್ ಮಾಡಿದಾಗ, ಮತ್ತೆ ಹೇರ್ ಟ್ರೀಟ್ಮೆಂಟ್ ಗಳು ತಗೊಂಡಾಗ, ಅಂದ್ರೆ ಡ್ಯಾಂಡ್ರಫ್ಗೆ ಏನಾದ್ರು ನೀವು ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ, ಸೊ ಡ್ಯಾಂಡ್ರಫ್ ಏನಾದ್ರು ಜಾಸ್ತಿ ಆಗಿತ್ತು, ಮತ್ತೆ ನೀವು ಹೇರ್ಗಂತ ಸಾಕಷ್ಟು ಸೀರಮ್ಸ್ ಗಳನ್ನ ಮತ್ತೆ ಶಾಂಪೂಗಳನ್ನ, ಎಣ್ಣೆಗಳನ್ನ, ಸೊ ಈ ರೀತಿಲೆಲ್ಲ ನೀವು ಹೇರ್ಗೆ ನೀವೇನಾದ್ರು ಟ್ರೀಟ್ಮೆಂಟ್ ಗಳನ್ನ, ಕೆಮಿಕಲ್ ರಿಲೇಟೆಡ್ ಏನಾದ್ರು ಟ್ರೀಟ್ಮೆಂಟ್ ತಗೊಂತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಬ್ಯಾಕ್ ಆಕ್ನಿ ಬರುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಸನ್ ಬರ್ನ್ ಏನಾದ್ರು ಆದಾಗ, ಮತ್ತೆ ಟೈಟ್ ಬಟ್ಟೆಗಳಾಗ್ದಾಗ, ಸ್ವೆಟ್ ಆದಾಗ, ಮತ್ತೆ ನಾನು ಆಗಲೇ ಹೇಳಿದಕ್ಕೆ ಕೆಮಿಕಲ್ ರಿಲೇಟೆಡ್ ಏನಾದ್ರು ನೀವು ಲೋಷನ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮತ್ತೆ ನಿಮ್ಗೆ ಏನಾದ್ರು ಹಾರ್ಮೋನಲ್ ಚೇಂಜಸ್ ಇಂದ, ಅಂದ್ರೆ PCOD ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಪ್ರಾಬ್ಲಮ್ಸ್ ಬರುತ್ತೆ, ಓಕೆನಾ. ಮತ್ತೆ ಈ ಬ್ಯಾಕ್ ಆಕ್ನಿ ಇದೆಯಲ್ಲ ಫ್ರೆಂಡ್ಸ್, ಇದು ನಮ್ಮ ಮುಖದ ಮೇಲೆ ಹೇಗೆ ಮೊಡವೆಗಳು ಬರುತ್ತೆ ನೋಡಿ, ಸೊ ಹಾಗೆ ಬರುತ್ತೆ, ಬಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು, ಓಕೆನಾ. ಸೊ ಈಗ ನಿಮ್ಮ ಮುಖದಲ್ಲಿ ಮೊಡವೆಗಳೇನಾದ್ರು ಬಂತು, ಸೊ ಅದರಿಂದ ನಿಮ್ಗೆ ಏನಾದ್ರು ಸ್ವಲ್ಪ ಇಚ್ಚಿಂಗು ಅದೆಲ್ಲ ಆಗ್ತಿರುತ್ತೆ ನೋಡಿ, ಅದಕ್ಕಿಂತ ಜಾಸ್ತಿನೇ ನಮ್ಮ ಬ್ಯಾಕ್ ಅಲ್ಲಿ ಬರುವಂತ ಈ ಒಂದು ಮೊಡವೆಗಳಿಂದ ನಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಡಿಫ್ರೆನ್ಸ್ ಇದೆ ಫೇಸಿಗೂ ಮತ್ತೆ ಬ್ಯಾಕ್ ಆಕ್ನಿ ಬರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅಂಡ್ ತುಂಬಾನೇ ನಿಮಗೆ ಕಿರಿಕಿರಿ ಉಂಟು ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಬ್ಯಾಕ್ ಆಕ್ನಿ, ಓಕೆನಾ. ಅಂಡ್ ನೆಕ್ಸ್ಟ್ ಬಂದು ಡಾರ್ಕ್ ಇನ್ನರ್, ಅಂದ್ರೆ ನಿಮ್ಮ ತೊಡೆಗಳ ಸೈಡ್ ಅಲ್ಲಿ, ನಿಮ್ಮ ಪ್ರೈವೇಟ್ ಪಾರ್ಟ್ ಸೈಡ್ ಅಲ್ಲಿ ಬ್ಲಾಕ್ ಆಗಿರುತ್ತೆ, ಓಕೆನಾ. ಸೊ ಯೂಶಲಿ ಇದು ಗಂಡು ಮಕ್ಳಿಗೂ ಹೆಣ್ಮಕ್ಳಿಗೂ ಇಬ್ರಿಗೂ ಕೂಡ ಆಗಿರುತ್ತೆ. ಸೊ ಇದು ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಆ ಏರಿಯಾದಲ್ಲಿ ಏನಾದ್ರು ಜಾಸ್ತಿ ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ, ಸೊ ಇದು ಬರುತ್ತೆ. ಇದನ್ನ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳಿ ಮೆಡಿಕಲ್ ವರ್ಡ್ ಅಲ್ಲಿ ಕರೀತಾರೆ. ಸೊ ಮೆಲನಿನ್ ಪ್ರೊಡಕ್ಷನ್ ಆ ಏರಿಯಾದಲ್ಲಿ ತುಂಬಾ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಬರುತ್ತೆ. ಮತ್ತೆ ಏನಾದ್ರು ವೆಟ್ ಆಗಿದ್ರೆ, ಮತ್ತೆ ಸನ್ ಡ್ಯಾಮೇಜಸ್ ಏನಾದ್ರು ಆಗಿದೆ, ನೀವು ಟೈಟ್ ಡ್ರೆಸ್ ಗಳನ್ನ ಮತ್ತೆ ಕಾಟನ್ ಡ್ರೆಸ್ ಗಳನ್ನ ನೀವು ಹಾಕ್ತಾ ಇದ್ದಾಗ ಈ ಒಂದು ಪ್ರಾಬ್ಲಮ್ಸ್ ಬರುತ್ತೆ, ಓಕೆನಾ. ಅಂಡ್ ಮೇನ್ ನೀವು ವೇಟ್ ಗೇನು, ವೇಟ್ ಲಾಸ್ ಆಗುವಂಥದ್ದು, ಸೊ ಈ ರೀತಿಯಲ್ಲಿ ಏನಾದ್ರು ನಿಮ್ದ್ರಲ್ಲಿ ಏನಾದ್ರು ಹಾರ್ಮೋನ್ ಚೇಂಜಸ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಈ ಡಾರ್ಕ್ ಇನ್ನರ್ ಬರುತ್ತೆ, ಓಕೆನಾ. ಸೊ ಹೀಗೆ ನಾನು ಹೇಳಿರುವಂತ ಈ ಎಲ್ಲಾ ರೀಸನ್ ಗಳಿಂದ ನಿಮ್ಗೆ ಬಟ್ ಆಕ್ನಿ ಆಗಿರ್ಬೋದು, ಬ್ಯಾಕ್ ಆಕ್ನಿ ಆಗಿರ್ಬೋದು, ಮತ್ತೆ ಡಾರ್ಕ್ ಇನ್ನರ್ ಆಗಿರ್ಬೋದು, ಸೊ ಈ ಎಲ್ಲಾ ರೀಸನ್ ಗಳಿಂದ ನಿಮಗೆ ಈ ಪ್ರಾಬ್ಲಮ್ಸ್ ಗಳು ಬರುತ್ತೆ, ಓಕೆನಾ. ಸೊ ಇದನ್ನ ಹೇಗೆ ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾನು ಏನ್ ರೀಸನ್ ಹೇಳಿದೆ ನೋಡಿ, ಸೊ ಆ ರೀಸನ್ ನೀವು ಕಡಿಮೆ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಓಕೆನಾ. ಈಗ ಆಲ್ರೆಡಿ ನಿಮಗೆ ಈ ಪ್ರಾಬ್ಲಮ್ಸ್ ಗಳೆಲ್ಲ ಬಂದ್ಬಿಟ್ಟಿದೆ, ಮತ್ತೆ ತುಂಬಾ ಕಿರಿಕಿರಿ ಉಂಟೆಲ್ಲ ಮಾಡ್ತಾ ಇರುತ್ತೆ ಅಲ್ವಾ. ಸೊ ಇವಾಗ ನಾವು ಇದಕ್ಕೂ ಕೂಡ ಮೆಡಿಕಲ್ ಅಲ್ಲಿ ನಿಮಗೆ ಕ್ರೀಮ್ಸ್ ಗಳು ಮತ್ತೆ ಲೋಷನ್ಸ್ ಗಳು, ಸೊ ಈ ರೀತಿ ಡಿಫ್ರೆಂಟ್ ಆಗಿ ನಿಮಗೆ ಸಿಗುತ್ತೆ. ಸೊ ನಾನು ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡುವಂತ, ಅಂದ್ರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಕೆಲವೊಂದು ನಾನು ನಿಮಗೆ ಪ್ರಾಡಕ್ಟ್ಸ್ ಗಳನ್ನ ಇವತ್ತು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಫುಲ್ ನೋಡಿ, ಓಕೆನಾ. ಸೊ ನಾನು ಹೇಳೋ ಇನ್ಸ್ಟ್ರಕ್ಷನ್ ನೀವು ನೀಟಾಗಿ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಮಾತ್ರ ನಿಮಗೆ ಪ್ರಾಬ್ಲಮ್ಸ್ ಇಂದ ನಿಮಗೆ ಸಾರ್ಟ್ ಔಟ್ ಆಗಿ ಬರ್ತೀರಾ ಅಂತ ರಿಸಲ್ಟ್ ಸಿಗುತ್ತೆ. ಅದರ್ವೈಸ್ ನಾನು ಹೇಳೋ ಇನ್ಸ್ಟ್ರಕ್ಷನ್ ನೀವು ನೀಟಾಗಿ ಫಾಲೋ ಮಾಡ್ತಾರೆ, ಜಸ್ಟ್ ನೀವು ಕ್ರೀಮ್ಸ್ ನೋಡಿ ಜಸ್ಟ್ ನೀವು ಹಾಗೆ ಅಪ್ಲೈ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಮತ್ತೆ ಇನ್ನು ಎಗೇನ್ ಜಾಸ್ತಿ ಆಗ್ಬೋದು, ಅಥವಾ ನಿಮ್ಗೆ ಹಾಗೇನೆ ಇರ್ಬೋದು, ಅಥವಾ ಸೈಡ್ ಎಫೆಕ್ಟ್ ಕೂಡ ಆಗ್ಬೋದು, ಓಕೆನಾ. ಸೊ ಹಾಗಾಗಿ ವಿಡಿಯೋ ಫುಲ್ ನೋಡಿ, ಮತ್ತೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ, ಹಾಗೆ ಏನಾದ್ರು ನೋಡ್ತಾ ಇದ್ದೀರಾ, ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾವು ಹಾಕುವಂತ ಹೊಸ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಬರತ್ತೆ, ಓಕೆನಾ. ಸೊ ಇವಾಗ ಬನ್ನಿ ಯಾವೆಲ್ಲ ಕ್ರೀಮ್ಸ್ ಗಳಿದೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ.
ಫ್ರೆಂಡ್ಸ್, ಈಗ ಫಸ್ಟ್ ಬಂದು ಬಟ್ ಆಕ್ನಿ. ಸೊ ಈ ಬಟ್ ಆಕ್ನಿಗೆ ಯಾವ ಕ್ರೀಮ್ಗಳೆಲ್ಲ ಡಾಕ್ಟರ್ ಯೂಶಲಿ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಕಾಣಿಸ್ತಿದೆ ಅಲ್ವಾ, ಬೆನ್ಸಾಯಿಲ್ ಪಿರಾಕ್ಸೈಡ್ ಜೆಲ್ ಅಂತ. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ, ಬಿಕಾಸ್ ಇದರಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಆಗಿ ಕೂಡ ಸಿಗುತ್ತೆ. ಈ ಒಂದು ಪ್ಯಾಕೇಜ್ ಏನಿದೆ ಅಲ್ವಾ, ಸೊ ಈ ರೀತಿಲೇ ಇರಬೇಕು, ಓಕೆನಾ. ಸೊ ಇದೊಂದು ಆಂಟಿಸೆಪ್ಟಿಕ್ ಜೆಲ್ ಆಗಿದೆ ಫ್ರೆಂಡ್ಸ್, ಓಕೆನಾ. ಸೊ ಈ ಒಂದು ಕ್ರೀಮ್ ನ ನಾವು ಯೂಸ್ ಮಾಡಿ ನಮಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಅಂದ್ರೆ ಆ ಏರಿಯಾದಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಗಳೆಲ್ಲ ಇರುತ್ತೆ ನೋಡಿ, ಸೊ ಅದೆಲ್ಲದೂ ಕೂಡ ಈ ಒಂದು ಕ್ರೀಮ್ ಕಿಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಗುಡ್ ಬ್ಯಾಕ್ಟೀರಿಯಾಸ್ ಗಳು ಅಲ್ಲೇ ಹಾಗೆ ಇರ್ಲಿಕ್ಕೆ ಮತ್ತೆ ಹೊಸದಾಗಿ ಬೆಳಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಓಕೆನಾ. ಅಂಡ್ ಆಲ್ಸೋ ಆ ಸ್ಕಿನ್ ಒಳಗಡೆ ಆಕ್ಸಿಜನ್ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆನಾ. ಸೊ ಆಕ್ಸಿಜನ್ ನೀಟಾಗಿ ಅಲ್ಲಿ ಹೋಗ್ತಾ ಇತ್ತು ಅಂತ ಹೇಳಿದ್ರೆ, ಸೊ ನಮಗೆ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ. ಸೊ ನಿಮ್ಗೆ ಏನಾದ್ರು ಬಟ್ ಆಕ್ನಿ ಇತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಫುಲ್ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಅಂಡ್ ಈ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಯೂಶಲಿ ನೈಟ್ ಟೈಮ್ ಯೂಸ್ ಮಾಡಿ, ಓಕೆನಾ. ಸೊ ಆ ಏರಿಯಾ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಡ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕ್ವಾಂಟಿಟಿಲಿ ಈ ಒಂದು ಜೆಲ್ ನೀವು ತಗೊಂಡು ಆ ಏರಿಯಾದಲ್ಲಿ ನಿಮ್ಗೆ ಎಲ್ಲೆಲ್ಲಿ ಅದು ಅಂದ್ರೆ ಮೊಡವೆಗಳೆಲ್ಲ ಆಗಿರುತ್ತೆ ನೋಡಿ, ಸೊ ಅಲ್ಲಿ ನೀವು ನೀಟಾಗಿ ಹಾಕಿ ಮಸಾಜ್ ಮಾಡಿ ಅಷ್ಟೇ, ಓಕೆನಾ. ಸೊ ಅದೆಲ್ಲದೂ ಕೂಡ ಡ್ರೈ ಆದ್ಮೇಲೆ ನೀವು ಮಲಗಲಿಕ್ಕೆ ಹೋಗಿ. ಈ ಜೆಲ್ ಹಚ್ಚಿದ ತಕ್ಷಣ ನೀವು ಮಲ್ಗೋಕ್ ಹೋಗ್ಬೇಡಿ, ಓಕೆನಾ. ಸೊ ಹಚ್ಕೊಂಡಾಗಿ ಒಂದು 5 to 10 minutes ವರೆಗೂ ವೇಟ್ ಮಾಡಿ, ಬಿಕಾಸ್ ಅದೆಲ್ಲ ಕೂಡ ಒಂದು ಏರಿಯಾದೊಳಗೆ ಅಬ್ಸರ್ವ್ ಆಗಿ ಫುಲ್ ಡ್ರೈ ಆಗಿ, ಓಕೆನಾ. ಸೊ ಅದೆಲ್ಲ ಅಬ್ಸರ್ವ್ ಆದ್ಮೇಲೆ ನೀವು ನೆಕ್ಸ್ಟ್ ಮಲಗೋಕ್ ಹೋಗಿ. ಸೊ ಹಾಗೆ ಹಚ್ಚಿದ ತಕ್ಷಣ ಹೋಗ್ಬೇಡಿ, ಬಿಕಾಸ್ ಆಮೇಲೆ ಮತ್ತೆ ನಿಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಡ್ರೈ ಆದ್ಮೇಲೆ ನೀವು ನೆಕ್ಸ್ಟ್ ಮಲಗ್ಲಿಕ್ಕೆ ಹೋಗಿ, ಓಕೆನಾ. ಸೊ ಇದು ಬಂದ್ಬಿಟ್ಟು ಬಟ್ ಆಕ್ನಿಗಿರುವಂತ ಒಂದು ಕ್ರೀಮ್, ಓಕೆನಾ. ಅಂಡ್ ಈಗ ಸೆಕೆಂಡ್ ಬಂದು ಬ್ಯಾಕ್ ಆಕ್ನಿ. ಸೊ ನಿಮ್ಮ ಬೆನ್ ಹಿಂದ್ಗಡೆ ಏನಾದ್ರು ಮೊಡವೆಗಳಿತ್ತು ಅಂತ ಹೇಳಿದ್ರೆ, ಸೊ ನೀವು ಈ ಒಂದು ಕ್ರೀಮ್ ನ ಯೂಸ್ ಮಾಡಬಹುದು. ಸೊ ಕಾಣಿಸ್ತಿದೆ ಅಲ್ವಾ, ಸ್ಯಾಲಿಸ್ಯಾಪ್ ಸ್ಪ್ರೇ ಅಂತ ಹೇಳಿ. ಸೊ ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಸೊ ಇದೊಂದು ಬಾಡಿ ಸ್ಪ್ರೇ ಆಗಿರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಇದು ಬಾಡಿ ಸ್ಪ್ರೇ ಆಗಿರುತ್ತೆ, ಕ್ರೀಮ್ಸ್ ಅಲ್ಲ. ಸೊ ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಅಂಡ್ ಈ ಒಂದು ಸ್ಪ್ರೇ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರೂ ನಿಮ್ಮ ಮೊಡವೆಗಳೇನಾದ್ರೂ ಆಗಿತ್ತು ಅಂತ ಹೇಳಿದ್ರೆ ಅದು ಕಡಿಮೆ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರೂ ಕ್ಲಾಗ್ಡ್ ಪೋರ್ಸ್ ಅಂತ ಹೇಳ್ತೀವಿ, ಓಕೆನಾ. ಸೊ ಅಂದ್ರೆ ನಿಮಗೆ ಒಂದು ರೀತಿ ಬ್ಲಾಕ್ ಆಗಿ ನಿಮ್ಗೆ ಮೊಡವೆಗಳ ತರ ಇರುತ್ತೆ, ಸೊ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಇರಿಟೇಷನ್ ಏನಾದ್ರು ಆಗ್ತಿತ್ತು, ಇಚ್ಚಿಂಗ್ ಏನಾದ್ರು ಆಗ್ತಾ ಇತ್ತು, ಬ್ಯಾಕ್ಟೀರಿಯಾಸ್ ಗಳಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿತ್ತು, ಮತ್ತೆ ಇನ್ಫ್ಲಮೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದು ಬಾಡಿ ಸ್ಪ್ರೇ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಅದೆಲ್ಲರೂ ಕೂಡ ನಿಮ್ಗೆ ಕಡಿಮೆ ಆಗುತ್ತೆ. ಮತ್ತೆ ಮೇನ್ ಆಗಿ ನಿಮ್ಗೆ ಅಲ್ಲಿ ಏನು ಮೊಡವೆಗಳಿರುತ್ತೆ ನೋಡಿ, ಬ್ಯಾಕ್ ಆಕ್ನಿ ಇರುತ್ತೆ ನೋಡಿ, ಸೊ ಅದು ಕೂಡ ನಿಮ್ಗೆ ಫುಲ್ ಕ್ಲಿಯರ್ ಆಗುತ್ತೆ, ಓಕೆನಾ. ಅಂಡ್ ಈ ಒಂದು ಸ್ಪ್ರೇ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೀವು ಆಫ್ಟರ್ ಬಾತ್ ಅಂದ್ರೆ ನೀವು ಸ್ನಾನ ಮಾಡ್ಕೊಂಡು ಆದ್ಮೇಲೆ ಫುಲ್ಲು ಅದನ್ನ ನೀಟಾಗಿ ಡ್ರೈ ಮಾಡ್ಕೋಬೇಕು, ಓಕೆನಾ. ಸೊ ನಿಮ್ಮ ಬ್ಯಾಕ್ ಎಲ್ಲದು ಕೂಡ ಫುಲ್ ಡ್ರೈ ಆದ್ಮೇಲೆ ನೀವು ಈ ಒಂದು ಸ್ಪ್ರೇನ ನೀವು ಮಾಡ್ಕೋಬೇಕು. ಸೊ ಸ್ಪ್ರೇ ಮಾಡಿದ ತಕ್ಷಣ ನೀವು ನೀಟಾಗಿ ಮಸಾಜ್ ಮಾಡ್ಕೊಡಿ, ಯಾವ್ದಾರು ಒಬ್ರು ಹೆಲ್ಪ್ ತಗೊಳ್ಳಿ, ಓಕೆನಾ. ಸೊ ಅಲ್ಲಿ ನೀಟಾಗಿ ನೀವು ಫುಲ್ ಮಸಾಜ್ ಆದ್ಮೇಲೆ ಮತ್ತೆ ಅದು ಫುಲ್ಲು ಕೂಡ ಡ್ರೈ ಆಗ್ಬೇಕು, ಓಕೆನಾ. ವೆಟ್ ಆಗಿರ್ಬಾರ್ದು, ಫುಲ್ ಡ್ರೈ ಆದ್ಮೇಲೆ ನೀವು ಡ್ರೆಸ್ ಗಳನ್ನ ಹಾಕೊಳ್ಳಿ, ಓಕೆನಾ. ಅಂಡ್ ಆಲ್ಸೋ ಈ ಒಂದು ಸ್ಪ್ರೇನ ನೀವು ನಿಮ್ಗೆ ಬಟ್ ಆಕ್ನಿ ಇರುತ್ತೆ ನೋಡಿ, ನೀವು ಅಲ್ಲೂ ಕೂಡ ಈ ಒಂದು ಸ್ಪ್ರೇನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಇದು ಕೂಡ ನಿಮ್ಗೆ ಸಾಲ್ವ್ ಆಗುತ್ತೆ, ಓಕೆನಾ. ಜಸ್ಟ್ ನಿಮ್ಗೆ ಓನ್ಲಿ ಬ್ಯಾಕ್ ಆಕ್ನಿ ಅಲ್ಲ, ನಿಮ್ಗೆ ಏನಾದ್ರು ಬಟ್ ಆಕ್ನಿ ಇತ್ತು ಅಂತ ಕೂಡ ಈ ಒಂದು ಸ್ಪ್ರೇ ಯೂಸ್ ಮಾಡೋದ್ರಿಂದ ನಿಮಗೆ ಫುಲ್ ಕ್ಲಿಯರ್ ಆಗುತ್ತೆ, ಓಕೆನಾ. ಅಂಡ್ ಕೆಲವೊಂದಷ್ಟು ಜನಕ್ಕೆ ನಿಮ್ಗೆ ಡೌಟ್ ಬಂದ್ಬೋದು, ಸೊ ಇದನ್ನ ಏನಾದ್ರು ಯೂಸ್ ಮಾಡಿ ನಮ್ಗೆ ಏನಾದ್ರು ಇರಿಟೇಷನ್ ಏನಾದ್ರು ಆಗುತ್ತಾ ಅಥವಾ ಬೇರೆ ಏನಾದ್ರು ಸೈಡ್ ಎಫೆಕ್ಟ್ ಏನಾದ್ರು ಆಗುತ್ತಾ ಅಂತ ಕೂಡ ನಿಮ್ಗೆ ಡೌಟ್ ಬರ್ಬೋದು. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಮತ್ತೆ ಏನು ಕೂಡ ನಿಮಗೆ ಇರಿಟೇಷನ್ ಆಗೋದಿಲ್ಲ. ಸೊ ಈ ಒಂದು ಸ್ಪ್ರೇ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಆಗುತ್ತೆ ಮತ್ತೆ ತುಂಬಾನೇ ಬ್ರೈಟ್ ಆಗುತ್ತೆ, ಓಕೆನಾ. ಸೊ ಜಸ್ಟ್ ನಿಮ್ಗೆ ಏನು ಆಕ್ನಿ ಹೋಗೋದೊಂದೇ ಅಲ್ಲ, ನಿಮ್ಮ ಸ್ಕಿನ್ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತೆ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ಓಕೆನಾ. ಸೊ ಈ ಒಂದು ಸ್ಪ್ರೇನ ನೀವು ಯೂಸ್ ಮಾಡಿದ್ರೆ ಈ ಒಂದು ಬೆನಿಫಿಟ್ ಕೂಡ ನಿಮ್ಗೆ ಸಿಗುತ್ತೆ. ಅಂಡ್ ನೀವು ನೈಟ್ ಟೈಮು ಸನ್ಸ್ಕ್ರೀನ್ ಬಾಡಿ ಲೋಷನ್ ಗಳನ್ನ ನೀವು ಯೂಸ್ ಮಾಡಿ, ಓಕೆನಾ. ಸೊ ಇದರಿಂದ ಕೂಡ ನಿಮಗೆ ಕಡಿಮೆ ಆಗುತ್ತೆ. ಮಾರ್ನಿಂಗ್ ನೀವು ಸ್ನಾನ ಮಾಡಿದ ತಕ್ಷಣ ನೀವು ಈ ಒಂದು ಸ್ಪ್ರೇನ ಯೂಸ್ ಮಾಡ್ತೀರಲ್ವಾ, ಸೊ ನೀವು ಮಾರ್ನಿಂಗ್ ಆದ್ರೂ ಯೂಸ್ ಮಾಡ್ಬೋದು ಅಥವಾ ನೀವು ನೈಟ್ ಟೈಮ್ ಆದ್ರೂ ಯೂಸ್ ಮಾಡ್ಬೋದು, ಓಕೆನಾ. ಸೊ ನೀವು ಯಾವಾಗ ಸ್ನಾನ ಮಾಡ್ಕೊಂತೀರಾ ಸೊ ಅವಾಗ ನೀವು ಯೂಸ್ ಮಾಡಿ. ಸೊ ಆಮೇಲೆ ಇವಾಗ ನೀವು ಮಾರ್ನಿಂಗ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ನೈಟ್ ಬಂದ್ಬಿಟ್ಟು ಸನ್ಸ್ಕ್ರೀನ್ ಬಾಡಿ ಲೋಷನ್ ಯೂಸ್ ಮಾಡಿ, ಓಕೆನಾ. ಅಥವಾ ನೀವು ನೈಟ್ ಟೈಮು ಈ ಒಂದು ಸ್ಪ್ರೇನ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮಾರ್ನಿಂಗು ನೀವು ಸನ್ಸ್ಕ್ರೀನ್ ಬಾಡಿ ಲೋಷನ್ ಯೂಸ್ ಮಾಡಿ. ಸೊ ಹೀಗೆ ನೀವು ಎಕ್ಸ್ಚೇಂಜ್ ಮಾಡ್ಕೊಂಡು ನಿಮಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ ಸೊ ನೀವು ಅವಾಗ ಯೂಸ್ ಮಾಡಿ. ಮತ್ತೆ ಮಸ್ಟ್ ಅಂಡ್ ಶುಡ್ ನೀವು ಸನ್ಸ್ಕ್ರೀನ್ ಬಾಡಿ ಲೋಷನ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಮತ್ತೆ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಏನು ಆಗೋದಿಲ್ಲ, ಓಕೆನಾ. ಫ್ರೆಂಡ್ಸ್, ಈಗ ಲಾಸ್ಟ್ ಬಂದು ಡಾರ್ಕ್ ಇನ್ನರ್. ಸೊ ನಿಮ್ಗೆ ಏನಾದ್ರು ಡಾರ್ಕ್ ಇನ್ನರ್ ಇತ್ತು ಅಂತ ಹೇಳಿದ್ರೆ ನಾನು ಇವತ್ತು ನಿಮಗೆ 3 ಕ್ರೀಮ್ಸ್ ಗಳನ್ನ ತೋರಿಸ್ತೀನಿ. ಈ 3 ಕ್ರೀಮ್ಸ್ ಅಲ್ಲಿ ನಿಮಗೆ ಯಾವ್ದು ಸೂಟಬಲ್ ಆಗುತ್ತೆ, ಯಾವ್ದು ಬೆಸ್ಟ್ ಅನ್ಸುತ್ತೆ ನೀವು ಅದನ್ನ ಯೂಸ್ ಮಾಡ್ಬೋದು, ಓಕೆನಾ. ಈಗ ಫಸ್ಟ್ ಬಂದ್ಬಿಟ್ಟು ಕೋಚಿ ವಿತ್ ಜೆಲ್ ಅಂತ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಅಂಡ್ ಈ ಒಂದು ಜೆಲ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರು ಜಾಸ್ತಿ ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ಆಗ್ತಿತ್ತು ಅಂದ್ರೆ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ಆಗಿ ಆ ಏರಿಯಾ ನಿಮ್ಗೆ ಬ್ಲಾಕ್ ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರೆಡ್ಯೂಸ್ ಆಗುತ್ತೆ. ಮತ್ತೆ ಮೆಲಾಸ್ಮಾ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಅಂಡ್ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಆ ಏರಿಯಾ ಏನಿದೆ ಅಲ್ವಾ ಸೊ ಅದು ತುಂಬಾ ಲೈಟನ್ ಆಗುತ್ತೆ.
ಅಂಡ್ ತುಂಬಾ ಮಾಯಿಶ್ಚರ್ ಆಗಿ ಇರ್ಲಿಕ್ಕೆ ಈ ಒಂದು ಜೆಲ್ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಅಂಡ್ ಈ ಒಂದು ಜೆಲ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ನೀವು ಆ ಏರಿಯಾನ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ಡ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕ್ವಾಂಟಿಟಿ ಅಂದ್ರೆ ಪೀ ಸೈಜ್ ಅಲ್ಲಿ, ಓಕೆನಾ. ಸೊ ಸ್ವಲ್ಪ ಕ್ವಾಂಟಿಟಿಲಿ ನೀವು ತಗೊಂಡು ನೀಟಾಗಿ ಅಲ್ಲಿ ಮಸಾಜ್ ಮಾಡಿ, ಓಕೆನಾ. ಸೊ ಸ್ವಲ್ಪ ತಗೋಬೇಕು, ಜಾಸ್ತಿ ತಗೊಳಕ್ ಹೋಗ್ಬೇಡಿ, ಮತ್ತೆ ಬರ್ನಿಂಗ್ ಇಶ್ಯೂಸ್ ಎಲ್ಲ ಆಗ್ಬೋದು. ಸೊ ಹಾಗೆ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ನೀಟಾಗಿ ಮಸಾಜ್ ಮಾಡಿ ಎಲ್ಲೇ ನಿಮ್ಗೆ ಡಾರ್ಕ್ ಆಗಿದೆ ಅಂತ ಹೇಳಿ. ಸೊ ಅದೆಲ್ಲದೂ ಕೂಡ ಡ್ರೈ ಆದ್ಮೇಲೆ ನೀವು ಕ್ಲಾತ್ಸ್ ನ ವೇರ್ ಮಾಡಿ, ಓಕೆನಾ. ಸೊ ಆ ಕ್ರೀಮ್ ಯೂಸ್ ಮಾಡಿದ ತಕ್ಷಣ ನೀವು ಕ್ಲಾತ್ಸ್ ನ ಹಾಕೊಳ್ಳೋದಲ್ಲ. ಸೊ ಅದೆಲ್ಲ ಕೂಡ ಡ್ರೈ ಆದ್ಮೇಲೆ ನೀವು ಕ್ಲಾತ್ಸ್ ವೇರ್ ಮಾಡಿ, ಓಕೆನಾ. ಸೊ ಇದು ಫಸ್ಟ್ ಕ್ರೀಮು. ಅಂಡ್ ಸೆಕೆಂಡ್ ಬಂದು ಟೈರಾಯ್ಡಿನ್ ಕ್ರೀಮ್ ಅಂತ. ಸೊ ಕಾಣಿಸ್ತಿದ್ದೆಲ್ಲ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಈ ಒಂದು ನೀವು ಕ್ರೀಮ್ ನ ಯೂಸ್ ಮಾಡೋದ್ರಿಂದ ನಿಮಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಮೆಲಾಸ್ಮಾ ಪ್ರೊಡಕ್ಷನ್ ಏನಾದ್ರು ಜಾಸ್ತಿ ಇತ್ತು, ಇನ್ಕ್ರೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಆ ಏರಿಯಾದಲ್ಲಿ ಸ್ವಲ್ಪ ಸುಕ್ಕು ತರ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ, ಓಕೆನಾ. ಆ ಏರಿಯಾ ಫುಲ್ ಲೈಟನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಕ್ರೀಮ್ ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೇಮ್ ನೀವು ಫುಲ್ ಅದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ಆ ಏರಿಯಾನ. ಅದಾದ್ಮೇಲೆ ನೀವು ಫುಲ್ ಡ್ರೈ ಆದ್ಮೇಲೆ ಸ್ವಲ್ಪ ಪೀ ಸೈಜ್ ಅಲ್ಲಿ ನೀವು ತಗೊಂಡು ಆ ಏರಿಯಾ ಹತ್ರ ನೀವು ನೀಟಾಗಿ ಮಸಾಜ್ ಮಾಡಬೇಕು. ಸೊ ಅದೆಲ್ಲದೂ ಕೂಡ ಡ್ರೈ ಆದ್ಮೇಲೆ ನೀವು ಕ್ಲಾತ್ಸ್ ವೇರ್ ಮಾಡ್ಬೇಕು, ಓಕೆನಾ. ಇದು ಸೆಕೆಂಡ್ ಕ್ರೀಮ್. ಅಂಡ್ ಈಗ ಲಾಸ್ಟ್ ಒಂದು ಕ್ರೀಮ್ ಬಂದು ಕಾಣಿಸ್ತಿದೆ ಅಲ್ವಾ, ಬಿಡುಮಾ ಅಡ್ವಾನ್ಸ್ ಕ್ರೀಮ್ ಫಾರ್ ಸೆನ್ಸಿಟಿವ್ ಏರಿಯಾ ಅಂತ. ಸೊ ನೀಟಾಗಿ ನೋಡ್ಕೊಳ್ಳಿ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಬಿಕಾಸ್ ಇದ್ರಲ್ಲೂ ಕೂಡ ನಿಮಗೆ ತುಂಬಾನೇ ವೆರೈಟೀಸ್ ಗಳು ಸಿಗುತ್ತೆ. ಅಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರು ಇಚ್ಚಿಂಗು, ರ್ಯಾಶಸ್, ಮತ್ತೆ ಏನಾದ್ರು ನಿಮಗೆ ಬ್ಯಾಕ್ಟೀರಿಯಾಸ್ ಗಳಿಂದ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಕ್ರೀಮ್ ಅಂತಾನೆ ಹೇಳ್ಬೋದು. ಮತ್ತೆ ಆ ಏರಿಯಾ ನಿಮಗೆ ಡಾರ್ಕ್ ಇರುತ್ತೆ ಅಲ್ವಾ, ಸೊ ಅದೆಲ್ಲದೂ ಕೂಡ ಲೈಟನ್ ಆಗುತ್ತೆ. ಮತ್ತೆ ಯಾವ್ದೇ ನಿಮಗೆ ಇನ್ಫೆಕ್ಷನ್ಸ್ ಏನು ಕೂಡ ಆಗೋದಿಲ್ಲ, ಓಕೆನಾ. ಸೊ ಇನ್ಫೆಕ್ಷನ್ ಕೂಡ ಇತ್ತು ನಿಮಗೆ ಅಂದ್ರೆ ಸ್ಮಾಲ್ ಗುಳ್ಳೆಗಳ ತರ, ಸೊ ಈ ರೀತಿ ಏನಾದ್ರು ನಿಮಗೆ ಬೇರೆ ಏನಾದ್ರು ಪ್ರಾಬ್ಲಮ್ ಇತ್ತು, ಮತ್ತೆ ನಾನು ಆಗ್ಲೇ ಹೇಳಿದಾಗೆ ನಿಮ್ಗೆ ಏನಾದ್ರು ಇರಿಟೇಷನ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಎಲ್ಲದೂ ಕೂಡ ಬೆನಿಫಿಟ್ ಸಿಗುತ್ತೆ. ಆ ಏರಿಯಾ ಏನ್ ಡಾರ್ಕ್ ಇರುತ್ತೆ ಅಲ್ವಾ ಅದು ಲೈಟನ್ ಆಗುತ್ತೆ, ಓಕೆನಾ. ಅಂಡ್ ಈ ಕ್ರೀಮ್ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ನೀವು ಆ ಏರಿಯಾನ ನೀಟಾಗಿ ವಾಶ್ ಮಾಡ್ಕೊಂಡು ಡ್ರೈ ಮಾಡ್ಕೊಬೇಕು. ಅದಾದ್ಮೇಲೆ ನೀವು ಸ್ವಲ್ಪ ಕ್ವಾಂಟಿಟಿ ಅಂದ್ರೆ ಪೀ ಸೈಜ್ ಅಲ್ಲಿ ನೀವು ತಗೊಂಡು ಎಲ್ಲಿ ನಿಮಗೆ ಡಾರ್ಕ್ ಎಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿದೆ ಅಲ್ವಾ, ಸೊ ಆ ಏರಿಯಾದಲ್ಲೆಲ್ಲ ಕೂಡ ನೀವು ನೀಟಾಗಿ ಮಸಾಜ್ ಮಾಡಿ ಫುಲ್ ಡ್ರೈ ಆದ್ಮೇಲೆ ನೀವು ಕ್ಲಾತ್ಸ್ ವೇರ್ ಮಾಡಿ, ಓಕೆನಾ. ಸೊ ಹೀಗೆ ಮಾಡೋದು ಅಂತ ಹೇಳಿದ್ರೆ ಆ ಏರಿಯಾದಲ್ಲಿ ಇರೋದೆಲ್ಲ ಕೂಡ ಡಾರ್ಕ್ ಏನಾಗಿತ್ತಲ್ವಾ ಅದು ಕಡಿಮೆ ಆಗಿ ಸ್ಕಿನ್ ಕಲರ್ ಕೂಡ ಚೇಂಜ್ ಆಗುತ್ತೆ, ಮತ್ತೆ ನಿಮಗೆ ಲೈಟನ್ ಕೂಡ ಆಗುತ್ತೆ, ತುಂಬಾ ಸ್ಮೂತ್ ಆಗುತ್ತೆ, ಓಕೆನಾ. ಅಂಡ್ ಇವತ್ತು ನಾನು ತೋರಿಸಿರುವಂತ ಬ್ಯಾಕ್ ಆಕ್ನಿ, ಬಟ್ ಆಕ್ನಿ, ಮತ್ತೆ ಇನ್ನರ್ ಡಾರ್ಕ್ ಇನ್ನರ್, ಸೊ ಇದಕ್ಕೆಲ್ಲ ಕ್ರೀಮ್ ಗಳನ್ನ ಇವತ್ತು ಪ್ರಾಡಕ್ಟ್ಸ್ ಗಳನ್ನ ನಿಮಗೆ ತೋರಿಸ್ತಾ ಅಲ್ವಾ. ಸೊ ಇದು ಎಲ್ಲ ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡುವಂತದ್ದು. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು, ಸೊ ನಿಮ್ಗೆ ಏನಾದ್ರು ಇಷ್ಟ ಆಯ್ತು, ನಾವು ಕೂಡ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಿ. ಸೊ ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ, ಓಕೆನಾ. ಸೊ ನನ್ನ ಚಾನೆಲ್ ನಲ್ಲಿ ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಡಾಕ್ಟರ್ ರೆಕಮೆಂಡ್ ಮಾಡುವಂತ ಪ್ರಾಡಕ್ಟ್ಸ್ ಗಳನ್ನ ನಿಮ್ಗೆ ತೋರಿಸ್ತೀನಿ, ಓಕೆನಾ. ಸೊ ನಾನೇ ಓನ್ ಆಗಿ ಅಥವಾ ಯಾವ್ದೋ ಒಂದು ರೆಫರೆನ್ಸ್ ನ ತಗೊಂಡು ಅಥವಾ ಗೂಗಲ್ ಸರ್ಚ್ ಮಾಡ್ಬಿಟ್ಟು ನಿಮ್ಗೆ ತೋರಿಸೋದಿಲ್ಲ. ಡಾಕ್ಟರ್ ಏನ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಪೇಷಂಟ್ ಗಳಿಗೆ, ಸೊ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಕ್ರೀಮ್ಸ್ ಗಳನ್ನ ಯೂಸ್ ಮಾಡಬಹುದು, ಅಥವಾ ನೀವು ಬೇಕು ಅಂತ ಹೇಳಿದ್ರೆ ನಿಮ್ಮ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ. ಸೊ ಅವರು ಕೂಡ ನಿಮ್ಗೆ ಈ ಒಂದು ಕ್ರೀಮ್ಸ್ ಒಳ್ಳೇದೇ ಅಂತಾನೆ ಹೇಳ್ತಾರೆ, ಓಕೆನಾ. ಸೊ ಅವ್ರು ಏನ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ನಾನು ಅದನ್ನೇ ತೋರಿಸುವಂತದ್ದು. ನಿಮ್ಗೆ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ನೀವು ಡಾಕ್ಟರ್ನ ಕೇಳಿ, ಸೊ ಅವರು ಕೂಡ ನಿಮ್ಗೆ ಈ ಒಂದು ಕ್ರೀಮ್ ನ ನೀವು ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಕ್ರೀಮ್ಸ್ ಗಳಲ್ಲಿ ಚೇಂಜಸ್ ಇರುತ್ತೆ, ಬಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೇ ಇರುತ್ತೆ, ಓಕೆನಾ. ಅಂದ್ರೆ ಬ್ರ್ಯಾಂಡ್ಗಳು ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ನಿಮಗೆ ಸಿಗುತ್ತೆ, ಬಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೇನೆ ಇರುತ್ತೆ, ಓಕೆನಾ. ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ನಾನು ಹೇಳಿರೋ ಇನ್ಸ್ಟ್ರಕ್ಷನ್ ಅಲ್ಲಿ ನೀವು ಫಾಲೋ ಮಾಡಿದ್ರಿ, ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಫ್ರೆಂಡ್ಸ್, ಓಕೆನಾ. ಸೊ ಮತ್ತೆ ಇದೆಲ್ಲದೂ ಕೂಡ ಡರ್ಮಟಾಲಜಿ ಟೆಸ್ಟೆಡ್ ಆಗಿರೋದ್ರಿಂದ ಸೊ ಸೈಡ್ ಎಫೆಕ್ಟ್ ಏನು ಕೂಡ ಆಗೋದಿಲ್ಲ. ಅಂಡ್ ಈ ಕ್ರೀಮ್ಸ್ ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಮತ್ತೆ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಗಳಲ್ಲಿ ಯೂಶಲಿ ಸಿಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ವರಿ ಮಾಡ್ಕೋಬೇಡಿ, ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವು ಆ ಮೂಲಕ ಹೋಗ್ಬಿಟ್ಟು ನೀವು ಪರ್ಚೇಸ್ ನ ಅಂದ್ರೆ ಆರ್ಡರ್ ಮಾಡಬಹುದು, ಓಕೆನಾ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ, ಓಕೆನಾ. ಅಂಡ್ ಈ ಕೆಲ ಕ್ರೀಮ್ಸ್ ಗಳನ್ನ ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ, ಬ್ರೆಸ್ಟ್ ಫೀಡಿಂಗ್ ಮದರ್, ಪ್ರೆಗ್ನೆಂಟ್ ಲೇಡೀಸ್, ಬಿಲೋ 18 ಇಯರ್ಸ್, ಸೊ ಯಾರೆಲ್ಲ ಇದ್ದೀರಾ ಅವ್ರು ಯಾರು ಕೂಡ ಯೂಸ್ ಮಾಡಬೇಡಿ. ಅಂಡ್ ಎಬೋ 18 ಇಯರ್ಸ್ ಗಂಡ್ ಮಕ್ಳು ಹೆಣ್ಮಕ್ಳು ಇಬ್ರು ಕೂಡ ಯೂಸ್ ಮಾಡಿ, ಓಕೆನಾ. ಎಲ್ಲಾ ಕ್ರೀಮ್ಸ್ ಗಳನ್ನ ನಾವು ಎಷ್ಟು ದಿನದವರೆಗೂ ಕೂಡ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿವರೆಗೂ ಅಂದ್ರೆ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಕೂಡ ಯೂಸ್ ಮಾಡಿ, ಓಕೆನಾ. ಯೂಶಲಿ 3 ಮಂತ್ಸ್ ಯೂಸ್ ಮಾಡ್ಬೇಕು, ಓಕೆನಾ. ಸೊ ನಿಮ್ಗೆ ಕೆಲವರಿಗೆ ಜಾಸ್ತಿ ಇರುತ್ತೆ, ಕೆಲವರಿಗೆ ಕಡಿಮೆ ಇರುತ್ತೆ, ಓಕೆನಾ. ಸೊ ನೋಡ್ಕೊಳ್ಳಿ, ನಿಮ್ಗೆ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿದ್ರೆ ನಿಮ್ಗೆ 1 ಮಂತ್ ಅಥವಾ 15 ಡೇಸ್ ಅಲ್ಲೇ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿಬಿಟ್ಟು ಏನು ರೀಸನ್ ಇತ್ತು ನೋಡಿ, ಅಂದ್ರೆ ಏನೆಲ್ಲ ವೆಟ್ ಆಗುವಂಥದ್ದು ಮತ್ತೆ ಟೈಟ್ ಡ್ರೆಸ್ಗಳು ಹಾಕುವಂಥದ್ದು, ಸೊ ಈ ರೀತಿ ಎಲ್ಲ ನೀವು ಸ್ವಲ್ಪ ಅವಾಯ್ಡ್ ಮಾಡಿ, ಓಕೆನಾ. ಸ್ವಲ್ಪ ಕಾಟನ್ ಡ್ರೆಸ್ ಹಾಕುವಂಥದ್ದು, ಸೊ ಈ ರೀತಿ ಎಲ್ಲ ನೀವು ಮಾಡಿ. ನಿಮ್ಗೆ ಇನ್ನೂ ಜಾಸ್ತಿ ಏನಾದ್ರು ಇತ್ತು ಅಂತ ಹೇಳಿದ್ರೆ 3 ಮಂತ್ಸ್ವರೆಗೂ ಕೂಡ ಯೂಸ್ ಮಾಡಿ, ಓಕೆನಾ. ಸೊ 3 ಮಂತ್ಸ್ ಆದ್ಮೇಲೆ ನೀವು ಕಂಪ್ಲೀಟ್ ಆಗಿ ನೀವು ಸ್ಟಾಪ್ ಮಾಡ್ಬೋದು. ಬಾಡಿ ಲೋಷನ್ ಅಂದ್ರೆ ಸನ್ಸ್ಕ್ರೀನ್ ಬಾಡಿ ಲೋಷನ್ ನ ಅಪ್ಲೈ ಮಾಡಿ, ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಿ. ಸೊ ಈ ರೀತಿ ನೀವೆಲ್ಲರೂ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಅಗೇನ್ ಈ ರೀತಿ ಇಲ್ಲ ಬರೋದಿಲ್ಲ, ಓಕೆನಾ. ಮತ್ತೆ ನಾನು ಹೇಳಿರೋ ರೀಸನ್ ಇದೆಯಲ್ಲ, ಸೊ ಅದರಿಂದ ನೀವು
ಕಡಿಮೆ ಮಾಡ್ಕೊ ಬಂದ್ರಿ ಅಂತ ಹೇಳಿದ್ರೆ ಕೂಡ ನಿಮಗೆ ಸಾಲ್ವ್ ಆಗುತ್ತೆ. ಓಕೆನಾ? ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತೆ ಇಷ್ಟ ಆದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಮತ್ತೆ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತಾನು ಕೂಡ ನನಗೆ ತಿಳಿಸಿ ಫ್ರೆಂಡ್ಸ್. ಓಕೆನಾ? ಒಂದಷ್ಟು ಜನ ಆಲ್ರೆಡಿ ಕೂಡ ನನಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಈ ವಿಡಿಯೋ ಮಾಡಿ ಅಂತ ಹೇಳಿ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಟೈಮ್ ಕೊಡಿ, ಮಾಡ್ತೀನಿ. ಓಕೆನಾ? ಅಂಡ್ ಚೆನ್ನಾಗಿ ನೀರು ಕುಡಿರಿ, ಚೆನ್ನಾಗಿ ನಿದ್ದೆ ಮಾಡಿ, ಹೆಲ್ದಿ ಫುಡ್ಗಳನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.